ನಮಸ್ಕಾರ, ಇದು ವಿಶ್ವಂಬರ ಟಿವಿ. ನಾನು ಗುರುಪ್ರಸಾದ್ ಶಾಸ್ತ್ರಿ. ಪ್ರೈಮ್ ಗೆಸ್ಟ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಮ್ಮ ಜೊತೆಗಿದ್ದಾರೆ ಶ್ರೀ ಪಾಂಡುರಂಗ್ ಹೆಗಡೆ, ಹಿರಿಯ ಪರಿಸರ ಹೋರಾಟಗಾರರು. ಕಳೆದ 40 ವರ್ಷಗಳಿಂದ ಪರಿಸರ ಹೋರಾಟ ಚಟುವಟಿಕೆಯಲ್ಲಿ ಸಕ್ರಿಯವಾಗಿ ತಮ್ಮನ್ನ ತೊಡಗಿಸಿಕೊಂಡಿದ್ದಾರೆ. ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ತೆ ಸರ್. ನಮಸ್ಕಾರ. ನಮಸ್ತೆ ಸರ್. ನಮಸ್ಕಾರ ಸರ್. ಪ್ರಿಯ ವೀಕ್ಷಕರೇ, ಈ ವಿಡಿಯೋನ ನೋಡೋದಕ್ಕೂ ಮೊದಲು ನಮ್ಮ ಚಾನೆಲ್ ಅನ್ನ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದ್ರೆ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ. ಈಗ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇವತ್ತಿನ ದಿನದಲ್ಲಿ ಅತಿ ಹೆಚ್ಚು ಚರ್ಚಿತ ಆಗಿರ್ತಕ್ಕಂಥದ್ದು 2 ವಿಚಾರ. ಒಂದು ಬೇಡ್ತಿ ವರದಾ ನದಿ ಜೋಡಣೆ, ಇನ್ನೊಂದು ಅಘನಾಶಿನಿ ವೇದಾವತಿ ನದಿ ಜೋಡಣೆ ಸಂಬಂಧಪಟ್ಟಾಗಿ ಇಡೀ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಪ್ರತಿ ಮನೆಯಲ್ಲಿ ಈ ಒಂದು ಚರ್ಚೆ ಇವತ್ತಿನ ದಿನದಲ್ಲಿ ಕೇಳಿ ಬರ್ತಾ ಇದೆ. ತಾವು ಕಳೆದೊಂದು 30-40 ವರ್ಷಗಳು, 4 ದಶಕಗಳಿಂದ ಒಟ್ಟಾರೆಯಾಗಿ ನಮ್ಮ ರಾಜ್ಯದಲ್ಲಿ, ದೇಶ ಮಟ್ಟದಲ್ಲಿ ಪರಿಸರ ಹೋರಾಟದಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದೀರಿ. ನಿಮ್ಮ ದೃಷ್ಟಿಯಲ್ಲಿ ಬೇಡ್ತಿ ವರದಾ ಈ ಒಂದು ಯೋಜನೆ ಅಥವಾ ಅಘನಾಶಿನಿ ವೇದಾವತಿ ಇರ್ಬೋದು, ಅದು ಏನದು, ಯಾವ ರೀತಿ ಯೋಜನೆ ಅದು? ಈ ಒಂದು ಯೋಜನೆಯ ಬಗ್ಗೆ ಇವತ್ತೇನು ಚರ್ಚೆ ನಡೀತಾ ಇದೆ, ಇದಕ್ಕೂ ಹಿಂದೆ ನಾವು ಹೋಗಬೇಕಾದ ಒಂದು ಸಂದರ್ಭ ಇವತ್ತು ನಾವು ಅಂದರೆ ಅದನ್ನು ನೋಡಬೇಕು. ಯಾಕೆಂದರೆ ಇಡೀ ಪಶ್ಚಿಮ ಘಟ್ಟದ ಒಂದು ಕ್ಷೇತ್ರವನ್ನು ನಾವು ತೆಗೆದುಕೊಂಡಾಗ ಈ ನದಿ ಅಂದರೆ ನಮ್ಮ ಭೂಮಿ ತಾಯಿಯ ನರಗಳಿದ್ದಾಗೆ. ಆ ನರಗಳನ್ನು ಕಟ್ ಮಾಡೋ ಕೆಲಸ ಏನಿದೆ ಅದು ಹಲವಾರು ಕಡೆ, ಹಲವಾರು ಕಾವೇರಿಯಿಂದ ಹಿಡಿದು ಕಾಳಿವರೆಗೂ ನಡೆದಿದೆ. ಆದರೆ ಒಂದು ಐತಿಹಾಸಿಕ ಸತ್ಯ ಇವತ್ತು ಏನಂದರೆ, ಬೇಡ್ತಿ ಮತ್ತು ಅಘನಾಶಿನಿ ಇವೆರಡೂ ನದಿಗಳನ್ನು ಆ ನರ ಕಟ್ ಮಾಡದ ಹಾಗೆ ನಿರಂತರವಾಗಿ ನೈಸರ್ಗಿಕವಾಗಿ ಹರಿಯುವ ಹಾಗೆ ಅದನ್ನು ಜೀವಂತವಾಗಿರುವ ಒಂದು ಶ್ರೇಯಸ್ಸೇನಿದೆ ಅದು ನಮ್ಮ ಸ್ವರ್ಣಳ್ಳಿ ಮಠಕ್ಕೆ ಸಲ್ಲಬೇಕು. ಯಾಕೆಂದರೆ ಈ ಅಪ್ಪಿಕೋ ನಾವು 83ರಲ್ಲಿ ಶುರು ಮಾಡಿದ್ವಿ. ಆದರೆ ಇದಕ್ಕೂ ಹಿಂದೆ ಇಡೀ ದೇಶ ಮಟ್ಟದಲ್ಲಿ ಪರಿಸರದ ಬಗ್ಗೆ ಜಾಗೃತಿ ಮೂಡಿಸಿದ್ದು ಅಂದರೆ ಸೈಲೆಂಟ್ ವ್ಯಾಲಿ, ಕೇರಳದಲ್ಲಿ ಶಾಂತ ಕಣಿವೆಯ ಹೋರಾಟ. ಅದು 70ರ ದಶಕದಲ್ಲಿ ಬಹಳ ಖ್ಯಾತಿ ಪಡೆದು ಇವತ್ತಿಗೂ ಸೈಲೆಂಟ್ ವ್ಯಾಲಿ ಅಂದರೆ ಎಲ್ಲರಿಗೂ, ಇಡೀ ಜಗತ್ತಿಗೆ ಗೊತ್ತು. ಆ ಹೋರಾಟದ ಒಂದು ಹಿನ್ನೆಲೆಯನ್ನು ನೋಡಿದಾಗ ಅದರಿಂದ ಪಾಠ ಕಲಿತು 77-78ರಲ್ಲಿ ಬೇಡ್ತಿ ನದಿಗೆ ಅಡ್ಡವಾಗಿ ಏನು ಒಂದು ಅಣೆಕಟ್ಟು ನಿರ್ಮಾಣ ಮಾಡಬೇಕು ಅಂತ ಆಯಿತು. ಆಗ ಅನ್ಸೂಯಾ ಶರ್ಮಾ ಅವರು ನೇತೃತ್ವ, ಆದರೆ ಆಗಲೇ ಸುಂದರ್ಲಾಲ್ ಬಹುಗುಣ ಅವರು 78ನೇ ಇಸ್ವಿಯಲ್ಲಿ ಇಲ್ಲಿ ಬಂದರು. ಅಪ್ಪಿಕೋಕ್ಕೂ ಅವರು ಮೂಲ ಆಧಾರ ಅವರೇ. ಆದರೆ ಇದಕ್ಕೂ ಹಿಂದೆ ಅಂದರೆ 83ರಲ್ಲಿ 78-79ರಲ್ಲಿ ಅವರು ಬಂದು ಇಲ್ಲಿ ಆ ಶಾಂತಿ ಕಣಿವೆ ಹೋರಾಟ ಕೇರಳದ ಮಾದರಿಯಲ್ಲಿ ಬೇಡ್ತಿಯನ್ನು ಸಹ ಶಾಂತಿ ಕಣಿವೆ ಹೋರಾಟವಾಗಿ ಮಾರ್ಪಾಡು ಮಾಡಬೇಕು ಅಂತ ಆ ಹೋರಾಟದ ಸಶಕ್ತ ಅಂದರೆ ಬೆಂಬಲ ನೀಡಿದವರು ಹಿರಿಯ ಸ್ವಾಮೀಜಿಗಳು. ಅವರ ಒಂದು ಬೆಂಬಲದಿಂದ ಆ ಹೋರಾಟ ಏನು ನಡೀತು, ಅದು ನಿರಂತರವಾಗಿ ನಡೆದಿದ್ದು ಮಾತ್ರ ಅಲ್ಲ, ಅಲ್ಲಿ ಕಟ್ಟಿರುವಂಥ ಅಣೆಕಟ್ಟು ನಿರ್ಮಾಣಕ್ಕಾಗಿ ಏನು ಕ್ವಾರ್ಟರ್ಸ್ ಎಲ್ಲ ಇತ್ತು ಅದನ್ನು ಸಹ ಬಂದ್ ಮಾಡಿ ಅದನ್ನು ಪೊಲೀಸ್ ಕ್ವಾರ್ಟರ್ಸು ಅಥವಾ ಬೇರೆ ಏನೋ ಯೋಜನೆಗಾಗಿ ತಿರುವು ಮಾಡಿ, ಅಂದರೆ ಅಷ್ಟು ಸಶಕ್ತವಾಗಿ ಹೊಮ್ಮಿದ್ದನ್ನು ಪುನಃ ನಮ್ಮ ಇವತ್ತೇನು ಗಂಗಾಧರೇಂದ್ರ ಸ್ವಾಮೀಜಿಯವರು ಇದ್ದಾರೆ ಪೂಜ್ಯರು, ಅವರು ಪೀಠಾಧಿಕರಣ ಮಾಡುವಾಗ ಮತ್ತೆ ಬೇಡ್ತಿ ಮಾಡ್ತೇವೆ ಅಂತ ಹೊರಟಾಗ ಅವರು ಸ್ವತಃ ಪಾದಯಾತ್ರೆಯನ್ನು ಮಾಡಿ ಇವತ್ತೇನು ನಾವು 11ನೇ ತಾರೀಕಿಗೆ ದೊಡ್ಡ ಸಮಾವೇಶ ಮಾಡಲಿಕ್ಕಿದ್ದೇವೆ, ಅದಕ್ಕೂ ಒಂದು ದೊಡ್ಡ ಸಮಾವೇಶ ಬೇಡ್ತಿ ಆ ಒಂದು ಪ್ರದೇಶದಲ್ಲೇ ಆಗಿ ಅದು ನಿಂತು ಇವತ್ತೊಂದು 25 ವರ್ಷ ಯಾವುದೇ ಆತಂಕ ಇರಲಿಲ್ಲ. ಇಂಥ ಒಂದು ಸಂದರ್ಭದಲ್ಲಿ ಈಗ ಆ ಜೀವಂತವಾಗಿ ಹರಿಯುತ್ತಿರುವಂಥ ಅಘನಾಶಿನಿ ಮತ್ತು ಬೇಡ್ತಿಯ ಮೇಲೆ ದೊಡ್ಡ ಕಂಟಕ ಈ ನದಿ ತಿರುವು ಯೋಜನೆ ಬಂದಿದೆ. ಇದರ ಒಂದು ರೂಪರೇಷೆ ಇವತ್ತೇನು ನಾವು ಕೇಳ್ತಾ ಇದ್ದೇವೆ. ಅದಕ್ಕೂ ಹಿಂದೆ ನಾವು ನಮ್ಮ ಬಲ ಅಂದರೆ ಈಗ ಎಲ್ಲರಿಗೂ ಒಂದು ಸಂಶಯ ಇರ್ಬೋದು, ಇದನ್ನು ನಿಲ್ಲಿಸ್ಲಿಕ್ಕೆ ಆಗ್ತದೆ ಅಂತ. ಈಗ ನೋಡಿ, ನಾನು ಹೇಳ್ತಾ ಇದ್ದೇನಲ್ಲ, ಇಡೀ ಪಶ್ಚಿಮ ಘಟ್ಟದಲ್ಲಿ ಈ ರೀತಿ ಹೋರಾಟ ಮಾಡಿ ಸಂಘಟನೆ ಮಾಡಿ ಅದನ್ನು ನಿಲ್ಲಿಸಿದ ಶ್ರೇಯಸ್ಸು ನಮ್ಮ ಉತ್ತರ ಕನ್ನಡ ಜನತೆಗೆ, ಅದರಲ್ಲೂ ಬೇಡ್ತಿ ಕಣಿವೆ, ಅಘನಾಶಿನಿ ಕಣಿವೆಯಲ್ಲಿರುವಂತಹ ಶ್ರೀಮಠದ ಭಕ್ತರು ಮತ್ತು ಬಾಕಿ ಎಲ್ಲ ಅಂದರೆ ಎಲ್ಲರೂ ಸೇರಿ ಅದನ್ನು ನಿಲ್ಲಿಸುವ ಒಂದು ಪ್ರಯತ್ನದಲ್ಲಿ ಸಫಲರಾಗಿದ್ದರು. ಆ ಒಂದು ಹಿನ್ನೆಲೆಯನ್ನು ನಾವು ನೆನೆಸ್ಕೊಳ್ಬೇಕು. ಅದಕ್ಕಾಗಿ ಈ ಯೋಜನೆಯನ್ನು ಖಂಡಿತ ನಾವು ನಿಲ್ಲಿಸ್ಲಿಕ್ಕೆ ಸಾಧ್ಯ. ಇದು ಇನ್ನೂ ನನ್ನ ಲೆಕ್ಕದಲ್ಲಿ ಆರಂಭ ಹಂತದಕ್ಕಿಂತಲೂ ಆರಂಭ ಹಂತದಲ್ಲಿ ರಾಜಕೀಯ ಬಹಳಷ್ಟು ನಡೀತಾ ಇದೆ. ಆದರೆ ಗುರುಗಳು ಮುಂದಾಗಿರೋದ್ರಿಂದ ಆ ರಾಜಕೀಯದ ಹುನ್ನಾರ ಅದನ್ನು ತಪ್ಪಿಸ್ಬೋದು ಅಂತ ನನ್ನ ವಿಚಾರ. ಈ ಬೇಡ್ತಿ ಈ ತಿರುವಿನ ಏನು ನ್ಯಾಷನಲ್ ವಾಟರ್ ಡೆವಲಪ್ಮೆಂಟ್ ಅಥಾರಿಟಿ ಏನೋ ಒಂದು
ಈಗೊಂದು 6-8 ವರ್ಷದಿಂದ ಏನು ತಯಾರು ಮಾಡ್ತು ಈ ಯೋಜನೆ, ಅದನ್ನು ನಾವು ಗಮನಿಸಿದಾಗ 3,000 ಕೋಟಿ ಯೋಜನೆಯನ್ನು ಅವರು ರೂಪಿಸಿದರು. ಅದು ರೂಪಿಸಿದಾಗ ಸುಮಾರು ಒಂದು ಅಂದಾಜು ಅವರು ಹೇಳಿದ್ದು ಒಂದು 200 ಹೆಕ್ಟರ್ಸ್ ಅಂದರೆ ಒಂದು 500 ಎಕರೆ ಹೋಗ್ತದೆ ಅಂತ. ಆದರೆ ಅವರ ಸುರಂಗ ಮಾರ್ಗ ಅಥವಾ ಈ ಅದು ನೀರನ್ನು ಹರಿದು ಹೋಗೋದನ್ನು ಮತ್ತೆ ತಿರುಗಿ ಹಾಕಿ ಅದನ್ನು ಪಂಪ್ ಮಾಡೋದು, ಅದಕ್ಕೇನು ಬೇರೆ ಬೇರೆ ಕ್ಷೇತ್ರ ಬೇಕು. ನನ್ನ ಲೆಕ್ಕದಲ್ಲಿ ಕನಿಷ್ಠ ಒಂದು 2,000 ಎಕರೆ ಹೋಗ್ತದೆ. ಅದು ಯಾವುದು ಆ ಕ್ಷೇತ್ರ ಹೋಗೋದು? ಈ ನಮ್ಮಲ್ಲಿರುವಂತಹ ಅತಿ ಸಂಪದ್ಭರಿತವಾದ ಒಂದು ಅಡಿಕೆ ತೋಟ ಇರಲಿ, ಬೇರೆ ಕ್ಷೇತ್ರ ಇರಲಿ, ಅದು ಹೋಗ್ತಾ ಇದೆ. ಇದರಲ್ಲಿ ಇಂಥ ಒಂದು ಸನ್ನಿವೇಶದಲ್ಲಿ ಈ ಹೋರಾಟದ ಏನು ಬಯಲುಸೀಮೆ ರಾಜಕಾರಣಿಗಳು ಇದು ಬೇಕೇ ಬೇಕು ಅಂತ ಯಾಕೆ ಹೇಳ್ತಾ ಇದ್ದಾರೆ ಅಂದರೆ, ಅದು ಇದು ಈಗ ಸದ್ಯಕ್ಕೆ ನೀರಾವರಿ ಅಂತ ಹೇಳ್ತಾ ಇರೋದು. ಆದರೆ ಯೋಜನೆ ಸ್ಯಾಂಕ್ಷನ್ ಮಾಡ್ಕೊಳ್ಳುವಾಗ ಈಗ ಮೊನ್ನೆ ನೀವು ಕೇಳಿದರೆ ಇಲ್ಲ, ಅದು ಕುಡಿಯೋ ನೀರಿನ ಯೋಜನೆ. ಅಂದರೆ ಈ ಥರದ ಭ್ರಮೆಯನ್ನು ಅವರು ಸ್ಪಷ್ಟಿ ಮಾಡ್ತಾರೆ. ಇಲ್ಲ, ಕುಡಿಯೋ ನೀರಿಗಾಗಿ ನೀವು ಮಾಡ್ತಾ ಇರುವಾಗ ಯಾಕೆ ಅದನ್ನು ವಿರೋಧ ಮಾಡ್ತೀರಿ? ಆದರೆ ಇದು ನಿಜವಾಗಿ ನನ್ನ ಲೆಕ್ಕದಲ್ಲಿ ಇದು ಯಾವುದು ಕುಡಿಯೋ ನೀರಿನ ಯೋಜನೆಯೂ ಅಲ್ಲ ಅಥವಾ ನೀರಾವರಿ ಯೋಜನೆಯೂ ಅಲ್ಲ. ಯಾಕೆಂದರೆ ಅಲ್ಲಿ ನೀರಿಲ್ಲ. ಈಗ ಇತ್ತೀಚಿನ ಸಂದರ್ಭ ನಾವು ನೋಡಿದಾಗ ಡಿ ಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಗಳನ್ನ ಹೇಳಿಕೆ ನೀಡಿದ್ದಾರೆ. ನಾನು ಹೇಳಿದ್ದು ಮುಂಚೆ 3,000 ಕೋಟಿ, ಈಗ 10,000 ಕೋಟಿ. ಅಂದರೆ ಕೆಲ ದಿನಗಳಲ್ಲಿ 3,000 ಕೋಟಿಯಿಂದ 10,000 ಕೋಟಿ ಜಂಪ್ ಆಗಿದೆ. ಇದರ ಆ ರಾಜಕೀಯ ಹುನ್ನಾರವನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಯಾಕೆಂದ್ರೆ ಅವರಿಗೆ ನೀರು ಬರ್ತದೆಯೋ, ಕುಡಿಯೋ ನೀರೋ, ನೀರಾವರಿ ನೀರೋ ಸಂಬಂಧ ಇಲ್ಲ. ಅವರಿಗೆ ಬೇಕಾಗಿದ್ದು ಎಷ್ಟು ಹಣ ಬರ್ತಾ ಇದೆ, ಹಣದ ಹಳೆಯ ಹರಿಬೇಕು. ಅದಕ್ಕಾಗಿ ಯಾವ ಮಟ್ಟದಲ್ಲೂ ಅವರು ಯೋಚನೆ ಕೇಳಿದ್ರೆ, ಈಗ ಕೇಂದ್ರ ರಾಜ್ಯ ಸರ್ಕಾರದ ಒಂದು ಆ ಗೊಂದಲವನ್ನು ತಂದಿಡ್ತಾ ಇದ್ದಾರೆ. ಕೇಂದ್ರ ಸರ್ಕಾರದವರು ನಮ್ಗೆ 9,000 ಕೋಟಿ ಕೊಡ್ತಾ ಇದ್ದಾರೆ, ನಾವು ಬರೀ 1,000 ಕೋಟಿ ಆಗ್ಬಿಟ್ರೆ ಆಯ್ತಲ್ಲ, ನಾವು 10,000 ಕೋಟಿಯಲ್ಲಿ ಮಾಡ್ಬೋದು. ಆದರೆ ಅಂದರೆ ನಮ್ಮ ಈ 40 ವರ್ಷದ ಅನುಭವದಲ್ಲಿ ಏನು ಹೇಳ್ತಾ ಇದೆ ಅಂದರೆ, ಈ ಒಂದು ಪ್ರದೇಶದಲ್ಲಿ ಇಡೀ ಸೂಕ್ಷ್ಮ ಪ್ರದೇಶ ಅಂದರೆ ನಮ್ಮ ಉತ್ತರ ಕನ್ನಡದಲ್ಲಿ ಇರುವಂಥ ಅರಣ್ಯ ಪ್ರದೇಶ ಕಾಗದ ಪತ್ರಗಳಲ್ಲಿ 82 ಇದ್ದರೂ ಸಹ ನಿಜವಾಗಿ ಇರೋದು ಕೇವಲ 10% ಮಾತ್ರ ಅರಣ್ಯ ಪ್ರದೇಶ. ಯಾವ ಆಧಾರ ಮೇಲೆ? ಇದು ನಾನು ಹೇಳಿದ್ದಾರೆ, ಇದು ಯಲ್ಲಪ್ಪ ರೆಡ್ಡಿ ಅವರು ಹೇಳ್ತಾರೆ. ಅವರು ಇಲ್ಲಿ ಉಚ್ಚ ಅಧಿಕಾರಿಯಾಗಿದ್ದಾಗ ಈಗ ನೀವು ನೋಡ್ತಾ ಇರೋದೇನಿದೆ, ಇದು ಅಕೇಶಿಯಾ ಕಾಡು, ಇದು ಬಿಟ್ಟರೆ ನೈಸರ್ಗಿಕವಾದ ಕಾಡೇನಿದೆ ಅದು ಅವ್ರು ಹೇಳೋದು ಆ ಕವರೇಜ್ ಇರೋದು. ನನಗನ್ಸುತ್ತೆ ಅದು ಅವ್ರು ಹೇಳಿದ್ದು ನಿಜನೂ ಹೌದು. ಅಂದರೆ ಉಪಗ್ರಹಗಳ ಮೂಲಕ ನೀವು ನೋಡಿದಾಗ 35% 40% ಸಿಗ್ತದೆ ನಿಮಗೆ. ಆದರೆ ನೀವು ಸಾಗವಾನಿ ಪ್ಲಾಂಟೇಶನ್ ಇದನ್ನೆಲ್ಲ ತೆಗೆದು ಹಾಕಿದಾಗ ನಿಜವಾಗಿ ಏನು ಒಂದು ಎಕಲಾಜಿಕಲ್ ಫಂಕ್ಷನ್ ಅಂತ ಹೇಳ್ತೇವೆ, ಅಂದರೆ ನಮ್ಮ ನೀರಿನ, ಮಣ್ಣಿನ, ವಾತಾವರಣದ ಸುರಕ್ಷತೆಯನ್ನು ನೀಡುತ್ತಿರುವಂತಹ ಈ ಪ್ರದೇಶವನ್ನು, ಅದರ ಆ ಫಂಕ್ಷನ್ಸನ್ನು ಅದು ನಾವು ಈ ಪ್ರಕೃತಿ ದತ್ತ ಇದನ್ನು ಪಡಿಬೇಕು ಅಂದರೆ 10 ಅಲ್ಲ, 66% ಇರಬೇಕು. ಇವತ್ತಿರೋದು 10%. ಅದಕ್ಕಾಗಿ ನಾವು ಅದನ್ನು ಉಳಿಸ್ಕೊಳ್ಳಬೇಕಾದಂಥ ಅನಿವಾರ್ಯತೆ ಇದೆ. ಈ ಬೇಡ್ತಿ ವರದ ಲಿಂಕ್ ಆದರೆ ಇವರು ಹೇಳೋದು 200 ಹೆಕ್ಟೇರ್ ಹೋಗ್ತದೆ ಅಂತ. ಆದರೆ ನಿಜವಾಗಿ ಅದು ಹೋಗ್ತಾ ಇರೋದು 2,000 ಎಕರೆ ಮೇಲಕ್ಕಿಂತ ಹೆಚ್ಚಾಗಿ ನಾನು ಹೇಳ್ತಾ ಉಳಿದಿರುವಂಥ 10% ಅರಣ್ಯ ಮೇಲೆ ಹೊಡ್ತಾ ಬರ್ತಾ ಇದೆ. ಶಾಂತಿ ಕಣಿವೆ ಅಂತ, ಸೈಲೆಂಟ್ ವ್ಯಾಲಿ ಅಂತ ಹೇಳ್ತೇವೆ, ಅದಕ್ಕೂ ಅಷ್ಟೇ ಅಮೂಲ್ಯವಾದಂತಹ ಈ ಒಂದು ಶಾಂತಿ ಕಣಿವೆ, ಸೈಲೆಂಟ್ ವ್ಯಾಲಿ ನಿಂತಿದ್ಯಾಕೆ ಅಂದರೆ ಸಿಂಹಳಿಕ, ಅಂದರೆ ಲೈನ್ ಟೈಲ್ ಮೆಕಾಕ್ ಅಂತ ಏನು ಹೇಳ್ತೇವೆ, ಸಿಂಹಳಿಕ, ಅದನ್ನು ರಕ್ಷಣೆಗಾಗಿ ಅದು ನಿಲ್ಲಿಸಿದ್ದು. ಈಗ ಪಶ್ಚಿಮ ಘಟ್ಟದಲ್ಲಿ ಅಲ್ಲಿ ಕೇರಳದಲ್ಲಿ ಬಿಟ್ಟರೆ ಉಳಿದಿರೋದು ಇಲ್ಲಿ ಮಾತ್ರ. ಅದಕ್ಕಾಗಿ ಇದು ಸೈಲೆಂಟ್ ವ್ಯಾಲಿಗಿಂತ ಯಾವ ದೃಷ್ಟಿಯಲ್ಲೂ ಕಡಿಮೆ, ಅಘನಾಶಿನಿ ಇರಲಿ, ನಮ್ಮ ಬೇಡ್ತಿ ಕಡಿಮೆ. ಅದಕ್ಕೂ ಹೆಚ್ಚಾಗಿ ನಾವು ಒಂದು ನೋಡಿರೋದು ಅಂದರೆ ಇಡೀ ಜಗತ್ತಿನಲ್ಲಿ ಅಮೆಜಾನ್ ಕಾಡು ನಾವು ನೋಡಿ ಬಂದಿದೆ. ಅಮೆಜಾನ್ ಕಾಡಿನಂತಹ ಅಂದರೆ ಇಡೀ ಜಗತ್ತಿನ ಒಂದು ಲಂಗ್ಸ್ ಅದು ಏನಿದೆ, ಅದು ಉತ್ತರ ಕನ್ನಡ ಮತ್ತು ಪಶ್ಚಿಮ ಘಟ್ಟದ ಪ್ರದೇಶದಲ್ಲಿ. ಆ ಒಂದು ಪ್ರದೇಶದ ಒಂದು ರಕ್ಷಣೆ ಏನಿದೆ, ಅದು ನಾವು ಕೇವಲ ಉತ್ತರ ಕನ್ನಡದವರಿಗಾಗಿ ಮಾಡ್ತಾ ಇಲ್ಲ, ಇಡೀ ಈ ಜಾಗತಿಕ ಮಟ್ಟದಲ್ಲಿ ವಾತಾವರಣ ಬದಲಾವಣೆ ಏನು ಹೇಳ್ತೇವೆ ಅದನ್ನು ರಕ್ಷಣೆಗಾಗಿ ನಾವು ಇದನ್ನು ಪಣ ತೊಡಬೇಕಾಗಿದೆ. ಆದರೆ ಪಣ ತೊಡಬೇಕಾಗಿದ್ದು ಯಾವ ಒಂದು ಅಂದರೆ ನಾವೇನು ತಿಳ್ಕೊಳ್ತೇವೆ, ಇಲ್ಲ ಅಲ್ಲೆಲ್ಲೂ ಬರ್ತಾ ಇದೆ, ಅದು ನಮ್ಮ ಕಾಲ್ಬುಡಕ್ಕೆ ಬಂದಿದೆ. ಇಡೀ ಒಂದು ಉತ್ತರ ಕನ್ನಡದಲ್ಲಿ ನಾನು ಹೇಳಿದ್ನಲ್ಲ, ಉಳಿದಿರುವಂಥದ್ದೇ ಬಹಳ ಚಿಕ್ಕ ಪ್ರಮಾಣದ, ಅದನ್ನು ಉಳಿಸ್ಕೊಳ್ಬೇಕಾದ್ರೆ
ನಾವು ಹೋರಾಟ ಮಾಡೋದು ಅನಿವಾರ್ಯ. ಆ ಒಂದು ಪರಿಸ್ಥಿತಿಯಲ್ಲಿ ನಾವು ಇದ್ದೇವೆ. ಈಗ ರಾಜ್ಯದಲ್ಲಿ ಈಗಾಗಲೇ ನೇತ್ರಾವತಿ ನದಿಯನ್ನ ಇದೇ ರೀತಿ ನದಿ ತಿರುವು ಯೋಜನೆ ಮಾಡಿ ಎತ್ತಿನ ಹೊಳೆ ಪ್ರಾಜೆಕ್ಟ್ ಅನ್ನು ಮಾಡುದು. ಸರ್ಕಾರ ಲೆವೆಲಲ್ಲಿ ಅದು ಸಕ್ಸಸ್ ಪ್ರಾಜೆಕ್ಟ್ ಅಂತ ಹೇಳ್ತಾರೆ. ಆದ್ರೆ ನೀರು ಎಲ್ಲಿಂದ ಎಲ್ಲಿ ತನಕ ಹರಿದಿದೆ ಅಂತ ಜನರಿಗೆ ಗೊತ್ತಿದೆ. ಹಾಗಾಗಿ ನಮ್ಮ ಕಣ್ಣೆದುರುಗಡೆ ಎತ್ತಿನ ಹೊಳೆ ಪ್ರಾಜೆಕ್ಟ್ ಇದೆ. ಉತ್ತರ ಕನ್ನಡ ಜನ ಈಗ ನಮ್ಮ ಅದ್ರ ಜೊತೆಗೆ ಬೇಡ್ತಿ ವರದ ಏನು ಪ್ರಸ್ತಾವಿತ ಯೋಜನೆ ಇದೆ ಅದನ್ನು ಒಂದ್ ಕಡೆ ಇಟ್ಕೊಂಡು ಎತ್ತಿನ ಹೊಳೆ ಯೋಜನೆಯನ್ನು ಒಂದ್ ಕಡೆ ಇಟ್ಕೊಂಡ್ರೆ ಎತ್ತಿನ ಹೊಳೆ ಯೋಜನೆಯಿಂದ ಅನುಷ್ಠಾನ ಆಗಿರ್ತಕ್ಕಂಥ ಯೋಜನೆಯನ್ನ ನಾವು ಏನು ಪಾಠ ಅಥವಾ ಅನುಭವವನ್ನು ಕಲಿಬಹುದು? ನನಗನ್ಸುತ್ತೆ ಎತ್ತಿನ ಹೊಳೆ ನಿಜವಾಗಿ ಎತ್ತಿನ ಹೊಳೆ ಅಂದ್ರೆ ನೇತ್ರಾವತಿಯನ್ನ ನದಿಯನ್ನ ಏನಿದೆ ಅದರ ತಿರುವನ್ನ ದಿಕ್ಕನ್ನ ಬದಲಿಸಿ ಅದರ ಬೆಂಗಳೂರು, ಕೋಲಾರ, ಚಿಕ್ಕಬಳ್ಳಾಪುರಕ್ಕೆ ತಗೊಂಡು ಹೋಗೋ ಯೋಜನೆ. ಇವತ್ತೇನು ನಾವು ಬೇಡ್ತಿಯ ಮೊದಲ ಹಂತದ 3,000 ಕೋಟಿ ಏನು ಹೇಳ್ತೇವೆ, ಅದೇ ರೀತಿ ಎತ್ತಿನ ಹೊಳೆಯ ಆರಂಭದಲ್ಲಿ ಅದು 2,000 ಕೋಟಿ ಯೋಜನೆ. ಇವತ್ತು 25,000 ಕೋಟಿ ಯೋಜನೆ ಇನ್ನೂ ಮುಗಿದಿಲ್ಲ. ಹಂತವಾಗಿ ಹೆಚ್ಚಾಗ್ತದೆ. ಅದಕ್ಕಿಂತ ಹೆಚ್ಚಿಗೆ ಅದರಲ್ಲಿ ನಾವು ಕಲಿಬೇಕಾದ ಪಾಠ ಏನು ಅಂದ್ರೆ, ಅದು ಸಹ ಕೇಂದ್ರ ಸರ್ಕಾರದಿಂದ ಯಾವ ಲೆಕ್ಕದಲ್ಲಿ ಅವರು ಅನುಮತಿ ಪಡ್ಕೊಂಡಿರೋ ಅಂದ್ರೆ ಕೇವಲ ಒಂದು 200 ಎಕರೆ ಕಾರ್ ಮಾತ್ರ ಹೋಗ್ತಾ ಇದೆ, ಕುಡಿಯುವ ನೀರಿಗಾಗಿ ಅದನ್ನು ಕೊಡಬೇಕು ಅಂತ ಹೇಳ್ತಾರೆ ಪಡ್ಕೊಟ್ರು. ಅದೆಲ್ಲ ಸುಳ್ಳೆ ಅಂತ ಈಗ ಗೊತ್ತಾಗ್ತಾ ಇದೆ. ಈಗ ಇತ್ತೀಚೆಗೆ ಕಳೆದ ತಿಂಗಳು ಕೇಂದ್ರ ಸರ್ಕಾರದವರು ಅದನ್ನು ಅಧ್ಯಯನ ಮಾಡಿ ಹೇಳಿದ್ದಾರೆ, ಇಲ್ಲ ನಾವು ಕೊಟ್ಟಿರೋದಕ್ಕಿಂತ ಬಹಳಷ್ಟು ಪ್ರಮಾಣದಲ್ಲಿ ಅರಣ್ಯವನ್ನು ಅತಿಕ್ರಮಣ ಮಾಡಿದ್ದೀರಿ ಮತ್ತು ನೀರು ಹೋಗ್ಲಿಲ್ಲ ಅಂತ. 2,000 ಕೋಟಿ ಯೋಜನೆ 25,000 ಕೋಟಿ ಖರ್ಚಾದರೂ ಮುಗಿದಿಲ್ಲ. ಎಲ್ಲ ಸರ್ಕಾರಗಳು, ಕಾಂಗ್ರೆಸ್ ಇರಲಿ, ಬಿಜೆಪಿ ಇರಲಿ, JDS ಇರಲಿ, ಯಾರು ಬಂದರೂ ಅದ್ರ ಬಗ್ಗೆ ಅವರು ವಿರೋಧ ಮಾಡಲಿಲ್ಲ. ಅಥವಾ ಯಾಕೆ ಖರ್ಚಾಯಿತು, ನೀರೇ ಹೋಗ್ತಾ ಇಲ್ಲ, ಯಾಕೆ ನಾವು ಅದನ್ನು ಹಾಳು ಮಾಡ್ತಾ ಇದ್ವಿ ಅರಣ್ಯವನ್ನೇ ಒಬ್ಬರು ಪ್ರಶ್ನೆ ಕೇಳಿ. ಅದರಿಂದ ನಾವು ಪಾಠ ಕಲಿಯೋದೇನು ಅಂದರೆ, ಬೇಡ್ತಿ ವರದ ಮತ್ತು ಅಘನಾಶಿನಿಯ ಒಂದು ತಿರುವು ಸಹ ಆ ಒಂದು ಎತ್ತಿನ ಹೊಳೆಯ ಹಾಗೆ ಹಳ್ಳ ಹಿಡಿಯೋದು ಬೇಡ. ಅದಕ್ಕಾಗಿ ಅಲ್ಲಿಂದ ಪಾಠ ಕಲಿತು, ಇಲ್ಲ ಖಂಡಿತವಾಗೂ ನಾವು ಇದನ್ನಾಗಲೇ ನಮ್ಮದೇ ಒಂದು ರಾಜ್ಯದಲ್ಲಿ ಎಲ್ಲಿ ಇಂಪ್ಲಿಮೆಂಟ್ ಆಗಿದೆ ಅದನ್ನು ನೋಡಿದ್ದೇವೆ, ಅದು ನಮ್ಮ ಕಣ್ಣು ಮೆದುರಿಗೆ ಇದೆ. ಆ ಒಂದು ಅನುಭವದ ಹಿನ್ನೆಲೆಯಲ್ಲಿ ನಾವು ಖಂಡಿತ ಇದನ್ನ ಆಗಲಿಕ್ಕೆ ಬಿಡೋದಿಲ್ಲ ಹೇಳೋ ಒಂದು ದೃಢ ನಿಶ್ಚಯದಿಂದ ನಾವೇನು 11ನೇ ತಾರೀಕಿಗೆ ಒಂದು ಹೋರಾಟಕ್ಕೆ ಗುರುಗಳು ಕರೆಯನ್ನು ಕೊಟ್ಟಿದ್ದಾರೆ. ಅದಕ್ಕೆ ನನಗನ್ಸುತ್ತೆ ಆ ಎತ್ತಿನ ಹೊಳೆ ಯೋಜನೆಯನ್ನ ಅನುಭವವನ್ನು ಅರ್ಥಕೊಂಡು ನಾವು ನಮ್ಮ ಹೋರಾಟವನ್ನು ಮುಂದುವರಿಸಬೇಕಾಗಿದೆ. ಈಗ ನೀವು ಮಾತಾಡ್ಬೇಕಿದ್ರೆ ಹೇಳಿದ್ರಿ ಬೇಡ್ತಿ 1980ರ ದಶಕದಲ್ಲಿ ಬೇಡ್ತಿ ಹೋರಾಟದಲ್ಲಿ ನಮ್ಮ ಜಿಲ್ಲೆಯಿಂದ ಒಂದು ಸಮಗ್ರ ನಾಯಕತ್ವ ಗುರುಗಳ ಮಾರ್ಗದರ್ಶನದಲ್ಲಿ ಅವತ್ತಿನ ಶಾಸಕರಾಗಿರ್ತಂತ ಕುಮಟಾ ಶಾಸಕರಾಗಿರ್ತಕ್ಕಂಥ ಅನ್ಸೂಯ ಶರ್ಮಾ ಅವರು ವಹಿಸಿದ್ರು ಅಂತ. ಅಂಕೋಲ ಶಾಸಕರು ಅನ್ಸೂಯ ಶರ್ಮಾ ಅವರು ವಹಿಸಿದ್ರು ಅಂತ. ಒಬ್ಬ ಮಹಿಳೆಯಾಗಿ ಒಂದು ಜಿಲ್ಲೆಯನ್ನ ರಕ್ಷಣೆ ಮಾಡುವಂತ ದೃಷ್ಟಿಯಲ್ಲಿ ಒಂದು ನಾಯಕತ್ವವನ್ನು ವಹಿಸಿದ್ರು. ಅದೇ ರೀತಿ ಇವತ್ತಿನ ಈ ಒಂದು ಪ್ರಸ್ತಾವಿತ 2 ಯೋಜನೆಯಲ್ಲಿ ರಾಜಕಾರಣಿಗಳ ಇಚ್ಛಾಶಕ್ತಿ ಅಥವಾ ಅವರ ಪಾತ್ರ ಯಾವ ರೀತಿ ಮಹತ್ವದ್ದು ಅಂತ ಕರೀತೇವೆ? ಈಗ ರಾಜಕಾರಣಿಗಳ ಪಾತ್ರ ಇದರಲ್ಲಿ ಅಂದ್ರೆ ಯಾವುದೇ ಹೋರಾಟದಲ್ಲಿ ಜನಸಮೂಹ ಮೇನ್ ಅಂದ್ರೆ ಅವ್ರು ಇಡೀ ಒಂದು ಹೋರಾಟಕ್ಕೆ ತಳಪಾಯ ಆವತ್ತು. ಆದರೆ ಅದನ್ನು ಕಾರ್ಯಾನ್ವಯಗೊಳಿಸೋದೇನಿದೆ, ಈಗ ಬೇಡ್ತಿದ್ದ ಹೋರಾಟದಲ್ಲಿ ನಾವು ತೆಗೆದುಕೊಂಡ್ರೆ ಇದೇ TSS ಅವರ ನೇತೃತ್ವದಲ್ಲಿ ಗುರುಗಳು ಬೆಂಬಲದಿಂದ ಮೇಜರ್ ಡ್ಯಾಮ್ಸ್ ಬಗ್ಗೆ ಒಂದು ರಾಷ್ಟ್ರೀಯ ಮಟ್ಟದ ಒಂದು ವಿಚಾರ ಸಂಕಿರಣ ನಡೆದು ಆ ಪುಸ್ತಕವನ್ನು ತೆಗೆದುಕೊಂಡು ಬಂದು ಇದರಿಂದ ಏನು ಪರಿಣಾಮ ಆಗ್ತದೆ ಹೇಳೋದನ್ನು ಅವ್ರು ತಿಳಿಸಿ ಅದನ್ನು ಅಂದರೆ ಸೈಂಟಿಫಿಕ್ ಆಗಿ ವೈಜ್ಞಾನಿಕವಾಗಿ ಅದನ್ನು ವಿರೋಧಿಸಿದ್ರು. ಈಗ ಈ ಒಂದು ಸಂದರ್ಭದಲ್ಲೂ ಸಹ ಅಂಥ ಹಲವಾರು ಫಿಗರ್ಸು, ಸ್ಟ್ಯಾಟಿಸ್ಟಿಕ್ಸು, ಅಧ್ಯಯನಗಳು ನಮ್ಮಲ್ಲಿ ಆಲ್ರೆಡಿ ಇವೆ. ಉತ್ತರ ಕನ್ನಡದಲ್ಲಿ ಇರುವಷ್ಟು ಅಧ್ಯಯನಗಳು ಬೇರೆ ಎಲ್ಲೂ ಇಲ್ಲ. ಅದನ್ನು ಬಳಸ್ಕೊಂಡು ಈ ರಾಜಕಾರಣಿಗಳಿಗೆ ಹೇಳೋದಾದರೆ, ಇವತ್ತು ಇದು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಒಂದು ಇವರು ಇಲ್ಲಿಂದ ಅವರು ಕೇಂದ್ರ ಸರ್ಕಾರದವ್ರದ್ದು ಹೇಳೋದು, ಇವರು ಇಲ್ಲ ರಾಜ್ಯ ಸರ್ಕಾರ ಇದನ್ನು ಬಿಟ್ಟು ನಿಜವಾಗಿ ಅವರ ಉದ್ದೇಶ ಇದನ್ನು ನಿಲ್ಲಿಸಬೇಕು ಹೇಳಾದರೆ ತಾವು ಎಲ್ಲರೂ ಸೇರಿ, ಅವ್ರು BJP ಅವರು ಇಲ್ಲಿ ಕಾಂಗ್ರೆಸ್ ಇರಲಿ, ನಾವು ಇದಕ್ಕೆ ಬೆಂಬಲ ನಿಂತು ಇದನ್ನು ನಿಲ್ಲಿಸ್ತೇವೆ. ಯಾಕೆಂದರೆ ಈ ಯೋಜನೆ ಇನ್ನೂ DPR ತಯಾರಾಗಲಿಲ್ಲ. DPR ಅಂದರೆ ಡಿಟೇಲ್ ಪ್ರಾಜೆಕ್ಟ್ ರಿಪೋರ್ಟ್, ವಿಸ್ತೃತ ಯೋಜನಾ ವರದಿ ಇನ್ನೂ ತಯಾರಾಗಲಿಲ್ಲ. ಅದು ಆಗಬೇಕು ಹೇಳಾದರೆ ಅದಕ್ಕೆ ಈ ನ್ಯಾಷನಲ್ ವಾಟರ್ ಏಜೆನ್ಸಿ ಅಥಾರಿಟಿ ಏನಿದೆ ಅವರು
ಇದನ್ನು ಸ್ವಲ್ಪ ಗಮನ ಇಟ್ಟು ನೋಡಿ. Okay. ಅವರು 4 ಪರ್ಮಿಷನ್ ಅನ್ನು ತೆಗೆದುಕೊಂಡ್ರು. ಒಂದು ಈ ಜಲಶಕ್ತಿ ಇಲಾಖೆಯಿಂದ, ಯಾಕೆಂದರೆ ಜಲಶಕ್ತಿ ಇಲಾಖೆನ ಇದನ್ನ ಇಂಟರ್ಲಿಂಕಿಂಗು ಅದನ್ನೆಲ್ಲ ನೋಡು, ಒಂದು ಅವರಿಂದ. ಎರಡನೇದು ಪರಿಸರ ಇಲಾಖೆಯಿಂದ. ಪರಿಸರ ಇಲಾಖೆ ಕ್ಲಿಯರೆನ್ಸ್ ಬೇರೆ, ಅರಣ್ಯ ಇಲಾಖೆ ಕ್ಲಿಯರೆನ್ಸ್ ಬೇರೆ. ಇವು ಮೂರನ್ನು ತೆಗೆದುಕೊಂಡು ಆನಂತರ ಮಿನಿಸ್ಟ್ರಿ ಆಫ್ ಟ್ರೈಬಲ್ ಅಫೇರ್ಸ್, ಅಂದರೆ ಆದಿವಾಸಿ ಮೂಲ ನಿವಾಸಿಗಳ ಆ ಒಂದು ಈ 4 ಪರ್ಮಿಷನನ್ನು ತೆಗೆದುಕೊಂಡು ಆನಂತರ DPRಗೆ ಬಂದ ಮೇಲೆ DPR ಮಾಡಲಿಕ್ಕೆ ಇದು. ಇದರಲ್ಲಿ ಏನಿದೆ ಕೇಳಿದರೆ ನಮ್ಮ ಅನುಭವದ ಪ್ರಕಾರ ಈ ಪ್ರತಿಯೊಂದು ಹಂತದಲ್ಲೂ ರಾಜಕಾರಣಿಗಳು ತಮ್ಮ ಇಲ್ಲಿಯ ಪ್ರತಿನಿಧಿಗಳೇನಿದ್ದಾರೆ ಅವರು ನೇರವಾಗಿ ಈ ಒಂದು ಕೆಲಸ ಏನು ನಡೀತಾ ಇದೆ ಆ ರಾಜ್ಯ ಮಟ್ಟದಲ್ಲಿ ಅಥವಾ ಕೇಂದ್ರ ಮಟ್ಟದಲ್ಲಿ ಅದನ್ನು ನಿಲ್ಲಿಸುವ ತಮ್ಮ ಪ್ರಯತ್ನವನ್ನು ಸಫಲವಾಗಿ ಮಾಡಬೇಕು. ಅವರ ಒಂದು ರೋಲ್, ಅವರ ಪಾತ್ರವನ್ನು ಅವರು ನಿರ್ವಹಿಸಿದರೆ ಮಾತ್ರ ಜನ ಬೆಂಬಲಕ್ಕೆ ಒಂದು ಏನು ಕೊಡುಗೆ ನೀಡಿದಾಗೆ ಅಥವಾ ಅವರಿಗೆ ಗೌರವ ಸಲ್ಲಿಸಿದಾಗೆ. ಬರೀ ಬಾಯಿ ಮಾತನಲ್ಲ, ಇದು ಆಗಬೇಕು. ಎರಡನೇದು, ಈಗ DPR ಮಾಡುವಾಗ ಒಂದು ವಿಶೇಷತೆ, ಈಗಾಗಲೇ ಕಳೆದ ವಾರದಲ್ಲಿ ಅದಕ್ಕೂ ಒಂದು ನಾವು ನೋಡಿದ್ವಿ, ಸಾಲ್ಕಣಿ ಹತ್ರ ಸುತ್ತಮುತ್ತ ಸರ್ವೆಯನ್ನು ನಿಲ್ಲಿಸಿದ್ವಿ. ಈ ಮೊದಲನೇ ವಿವರ ಅಂದರೆ ಯೋಜನೆ ಮಾಡುವಾಗ ಅವ್ರು ಹೇಳಿದರು DPR ನಾವು ಯಾಕೆ ಮಾಡ್ಲಿಕ್ಕಾಗಲಿಲ್ಲ ಅಂದರೆ ಸರ್ವೆ ಮಾಡ್ಲಿಕ್ಕೆ ಕೊಡಲಿಲ್ಲ. ಇವತ್ತು ನಾವು ಅಪ್ಪಿಕೋದಲ್ಲಿ ಹೇಗೆ ಒಂದು ಚಳುವಳಿ ಮಾಡಿ ಗಿಡ ಮರ ಕಡಿಯುವಾಗ ಅಲ್ಲೇ ಗಿಡಗಳನ್ನು ತಬ್ಕೊಂಡು ನಾವು ಇದಕ್ಕೆ ಹೋಗಲಿಲ್ಲ, ಎಲ್ಲಿ ವಿಧಾನಸೌಧಕ್ಕೆ ಹೋಗಲಿಲ್ಲ, ಅಲ್ಲಿಯ ಅರಣ್ಯ ಮಂತ್ರಿನೇ ಕಾಡಿ ಬಂದರು. ಅದೇ ರೀತಿ ಇಲ್ಲಿಯ ಜನರು ಒಂದು ಸಂಘಟಿತರಾಗಿ ಇಲ್ಲಿ ಯಾವುದೇ ಸರ್ವೆಯನ್ನು ನಾವು ಮಾಡಲಿಕ್ಕೆ ಕೊಡೋದಿಲ್ಲ. ಆ ಒಂದು ನಂಬಿಕೆಯಿಂದ ಮತ್ತು ಆ ಒಂದು ದೃಢ ನಿಶ್ಚಯದಿಂದ ಮಾಡಿದರೆ ನನಗನ್ಸುತ್ತೆ ಆ ಜನರ ಬೆಂಬಲ, ರಾಜಕೀಯ ವ್ಯಕ್ತಿಗಳು ಮತ್ತು ನಮ್ಮ ಗುರುಗಳ ಒಂದು ಆಧ್ಯಾತ್ಮಿಕ ಬೆಂಬಲದಿಂದ ಈ ಯೋಜನೆಯನ್ನು ಖಂಡಿತವಾಗಿಯೂ ನಾವು ನಿಲ್ಲಿಸೋದು ಮಾತ್ರವಲ್ಲ, ಶಾಶ್ವತವಾಗಿ ಈಗ 40 ವರ್ಷ ಇತಿಹಾಸ ಇದೆ, ಅದನ್ನು ನಾವು ಮುಂದುವರಿಸ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಅಂತ ನನ್ನ ಒಂದು ದೃಢ ನಂಬಿಕೆ. ಈ ಕಳೆದ 40 ವರ್ಷದ ಹಿನ್ನೆಲೆಯನ್ನು ನೋಡಿದರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕೈಗಾ ಬಂತು, ಸೀಬರ್ಡ್ ನೌಕಾನೆಲೆ ಬಂತು, ಶರಾವತಿ ಬಂತು, ಅದ್ರ ಜೊತೆಗೆ ಸಾಕಷ್ಟು ಒಂದು 25-26 ಪ್ರಸ್ತಾವಿಕ ಯೋಜನೆಗಳು ಉತ್ತರ ಕನ್ನಡದಲ್ಲಿ ಇದೆ. ಅಂದ್ರೆ ದೇಶ ಇರ್ಬೋದು, ರಾಜ್ಯ ಇರ್ಬೋದು, ಅಂದ್ರೆ ಯಾವುದೇ ಸರ್ಕಾರ ಇರಲಿ, ಉತ್ತರ ಕನ್ನಡವನ್ನ ಒಂದು ಡಂಪ್ ಯಾರ್ಡ್, ಈ ಏನೋ ಒಂದು ಯೋಜನೆಗಳನ್ನ ಎಲ್ಲೂ ಸಲ್ಲದ್ದು ಅಥವಾ ಏನೋ ಒಂದು ನಮಗೂ ಬೇಕುಗಳಾದ್ರೆ, ಅಂದ್ರೆ ಆ ಇಲಾಖೆ ಅಥವಾ ಸರ್ಕಾರಕ್ಕೆ ಬೇಕುಗಳಾದ್ರೆ ಅದನ್ನು ತಂದು ಉತ್ತರ ಕನ್ನಡದಲ್ಲಿ ಹಾಕೋದು. ಇಲ್ಲಿ ಯಾರು ಹೇಳೋರಿಲ್ಲ, ಕೇಳೋರಿಲ್ಲ. ಅಂದ್ರೆ ಡಂಪ್ ಯಾರ್ಡ್ ತರ ಬಳಸ್ಕೊಳ್ಳೋ ಒಂದು ನಿಟ್ಟಿನಲ್ಲಿ ಸರ್ಕಾರದ ಮನಸ್ಥಿತಿ ಬಂದಿದೆಯಾ ಹೇಗೆ? ಖಂಡಿತವಾಗ ಅವರಲ್ಲಿ ಏನೋ ಒಂದು ವಿಚಾರ ಅಂದರೆ, ರಾಜಕೀಯವಾಗಿ ಇಲ್ಲಿ ಅಂದರೆ ಬಯಲುಸೀಮೆ ಬೇರೆ ಕಡೆ ಇದ್ದಾಗೆ ಜನರ ಒಂದು ಉಗ್ರ ರೂಪ ತಾಳಿ ಹೋರಾಟ ಮಾಡೋದಿಲ್ಲ. ಏನಿದ್ರು ತಾತ್ವಿಕವಾಗಿ ಶಾಂತಿಯುತವಾಗಿ ಹೋರಾಟ ಮಾಡ್ತಾರೆ. ಅದಕ್ಕಾಗಿ ಇವರಿಗೆ ಈಗ ಕೈಗಾದಾಗೆ ಚಳವಳಿ ಮಾಡಿದ್ರು ನಾವು ಮಾಡಿದ್ವಲ್ಲ, ಶಿವರಾಮ್ ಕಾರಂತರವರು ಅಂಥವ್ರು ಈಗ ಬೆಂಬಲ ಇದ್ರೂ ಸಹ ನಾವು ಮಾಡಿದ್ದೇವೆ. ಇವರಿಗೆ ಏನು ಮಾಡಿದ್ರು ನಡೀತದೆ ಹೇಳುವಂಥ ಮನಸ್ಥಿತಿ ಅವ್ರು ತಲುಪಿಬಿಟ್ಟಿದ್ದಾರೆ. ಅದಕ್ಕಾಗಿ ಇನ್ನೂ ಯೋಜನೆಗಳನ್ನು ನಾವು ತರ್ತೇವೆ ಹೊರಟಾಗ ನನಗನ್ಸುತ್ತೆ ಜನರೇ ಅದಕ್ಕೆ ನೇರವಾಗಿ ಅಂದರೆ ಉತ್ತರ ಕೊಡ್ತಾ ಇದ್ದಾರೆ. ಈಗ ಅದು ಸದೃಢಗೊಂಡಾಗ ಮಾತ್ರ ಅವ್ರನ್ನ ಮಣಿಸ್ಲಿಕ್ಕೆ ಸಾಧ್ಯ. ಅದು ಬಿಟ್ಟರೆ ನಮ್ಮಲ್ಲಿ ಒಡಕುಂಟಾದರೆ ಖಂಡಿತವಾಗೂ ರಾಜಕಾರಣಿಗಳು ಅದನ್ನು ಪ್ರಯೋಜನ ಪಡಿತಾರೆ. ಮತ್ತು ಈಗಾಗಲೇ ನೀವು ಧಾರಣಾ ಸಾಮರ್ಥ್ಯದ ಬಗ್ಗೆ ತಾವು ಮಾತಾಡಿದಾಗ ಹೇಳಿದ್ರಿ, ಧಾರಣಾ ಸಾಮರ್ಥ್ಯ ಆಗಲೇ ಮೀರಿದೆ. ನಾನು ಹೇಳಿದ್ನಲ್ಲ, 82% ಇರಬೇಕಾದ್ದು ಇದೆ ಅಂತ ಕಾಗದಲ್ಲಿ ತೋರಿಸೋದು, 66 ಮಿನಿಮಮ್, ಇರೋದು 10%. ಅದನ್ನು ನಾವು ತೆಗಿತೇವೆ ಈ ಯೋಜನೆಗಳಿಂದ, ಅದು ಎಲ್ಲಿಗೆ ಹೋಗಿ ಮುಟ್ಬೋದು ಅಂತ. ಅದಕ್ಕಾಗಿ ಇದ್ದಿದ್ದನ್ನು ಈಗ ಅಪ್ಪಿಕೋದ ಒಂದು ಮೂಲ ಉದ್ದೇಶಗಳಲ್ಲಿ ಉಳಿಸು, ಬೆಳೆಸು, ಮಿತವಾಗಿ ಬಳಸು, ಈ ವೇದವಾಕ್ಯ ಪ್ರತಿಯೊಂದರಲ್ಲೂ ಇದ್ದದ್ದನ್ನು 10% ಉಳಿಸ್ಕೊಳ್ಳಪ್ಪ ಅಂತ ನಾವು ಉಳಿಸ್ಕೊಳ್ಳೇಬೇಕು. ಅದು ನಮ್ಮ ಕೇವಲ ಉತ್ತರ ಕನ್ನಡದ ಸ್ವಾರ್ಥದ ದೃಷ್ಟಿಯಿಂದ ಅಂತ ಅಲ್ಲ. ಇವತ್ತು ನಾವೇನು ಭೂಸ್ಖಲನವನ್ನು ನೋಡ್ತಾ ಇದ್ದೇವೆ, ಇದನ್ನು ನೋಡ್ತಾ ಇದ್ದೇವೆ, ಇದನ್ನೆಲ್ಲ ನೋಡಿದರೆ ನಮ್ಮ ಮುಂದಿನ ಪೀಳಿಗೆ ಸಲುವಾಗಿ ಉಳಿಸ್ಕೊಟ್ಟು ಇಡೀ ಜಾಗತಿಕ ಮಟ್ಟದಲ್ಲಿ ನಮ್ಮಲ್ಲಿ ಅಂದರೆ ಭಾರತ ದೇಶದ ಅಮೆಜಾನ್ ಇದು, ಅದಕ್ಕಾಗಿ ಉಳಿಸ್ಕೊಳ್ಬೇಕು. ಆ ದೃಷ್ಟಿಯಿಂದ ನನಗನ್ಸುತ್ತೆ ನಾವು ಆ ಹೋರಾಟದ ಮನೋಭಾವನೆ ಇಡೀ ಭಾರತದಲ್ಲಿ ಉತ್ತರ ಕನ್ನಡದಲ್ಲಿ ಆಗಿರುವಂಥ ಹೋರಾಟಗಳು, ಪರಿಸರದ ಹೋರಾಟ, ಸ್ವಾತಂತ್ರ್ಯ ಹೋರಾಟದಿಂದ ಅಂಥ ಹೋರಾಟ ಆಗಿರೋ
ಆ ಘಟನೆನೇ ಯಾವುದೇ ಜಿಲ್ಲೆಯಲ್ಲಿ ಇಲ್ಲ. ಅದರಲ್ಲಿ ಇದು ಒಂದು ಸೇರ್ಪಡೆ ಆಗಿದೆ. ಆದ್ರೂ ನಮಗೆ ಬೇಕಾಗಿ ನಾವು ಪಡ್ಕೊಳ್ಳೋದ್ರಲ್ಲಿ ನಾವು ಸೋತಿದ್ದೇವೆ ಹೇಳಿ ಅನ್ಸೋದು. ನನಗನ್ಸುತ್ತೆ ಸೋತು ಗೆಲುವಲ್ಲ, ಅದನ್ನು ನಾವು ಜಾಗೃತರಾಗಿದ್ದೇವೆ ಹೇಳೋದನ್ನ ನಾವು ಮನಗಾಣಿಸಿದ್ದೇವೆ. ಆದ್ರೆ ಆ ಮನಗಾಣಿದ್ದನ್ನು ನಾವು ಅದನ್ನ ಈ ಕಾರ್ಯರೂಪಕ್ಕೆ ತರಲಿಲ್ಲ ಅಂದರೆ ಮುಂದೆ ಅಪಾಯ ಕಟ್ಟಿಟ್ಟ ಬುತ್ತಿ ಅಂತ ಈಗಾಗಲೇ ಅದನ್ನು ಅನುಭವಿಸ್ತಾ ಇದೆ. ಆ ನಿಟ್ಟಿನಲ್ಲಿ ನಮ್ಮ ಮುಂದಿನ ಒಂದು ಪೀಳಿಗೆಯ ಸುರಕ್ಷತೆ ದೃಷ್ಟಿಯಿಂದ ನಾವು ಅದನ್ನು ಮುಂದುವರಿಸ್ಕೊಂಡು ಹೋಗಿ ಅದನ್ನು ರಕ್ಷಣೆ ಮಾಡಿಕೊಳ್ಳೋದು ಹೊಣೆಗಾರಿಕೆ ನಮ್ಮಲ್ಲಿ. ಅವ್ರು ಈಗ ನಾವು ಯಾವತ್ತೂ ಜಾಗೃತರಾಗಿಲ್ಲದ್ರೆ ಇನ್ನೂ ಹೆಚ್ಚಿಗೆ ಬರ್ತಿದ್ದೇವೆ. ಅದಕ್ಕಾಗಿ ಈಗ ಏನಿದೆ ಅದನ್ನು ನಾವೆಲ್ಲ ಒಗ್ಗಟ್ಟಾಗಿ, ರಾಜಕೀಯ ಇರಲಿ, ಆಧ್ಯಾತ್ಮಿಕ ಇರಲಿ, ಜಾತಿ ಸಂಬಂಧ ಅದೆಲ್ಲ ಬಿಟ್ಟು ನಮ್ಮ ಜೀವನಕ್ಕೆ ಒಂದು ಅಪಾಯ ಬಂದಿರೋದ್ರಿಂದ ಅದನ್ನು ತಡಿಲಿಕ್ಕೆ ನಾವು ಹೋರಾಟ ಮಾಡದೆ ಹೋದರೆ ಬಹುಶಃ ನೀವು ಹೇಳಿದಾಗೆ ಇದ್ದಿದ್ದನ್ನು ಉಳಿಸ್ಕೊಳ್ಳಿಕ್ಕೆ ಸಾಧ್ಯ. ಅವ್ರು ಮತ್ತು ಡಂಪಿಂಗ್ ಯಾರ್ಡ್ ಮಾತ್ರ ಅಲ್ಲ, ನಮ್ಮನ್ನು ಸಂಪೂರ್ಣವಾಗಿ ಮುಗಿಸ್ಲಿಕ್ಕೆ ಸಿದ್ಧರಾಗಿದ್ದಾರೆ. ಯಾಕಂದ್ರೆ ಅವ್ರ ಮಾತಿನಲ್ಲಿ ಈಗ ಏನು ಗೋಚರಿಸ್ತಾ ಇದೆ ಅಂದರೆ, ಇಲ್ಲ ಇದು ಉತ್ತರ ಕನ್ನಡದವರಿಗೆ ನದಿ ನೀರೇನಿದೆ ವ್ಯರ್ಥವಾಗಿ ಹರಿದು ಹೋಗ್ತಾ ಇದೆ, ಅದು ಏನು ಮಾತು ಅಂತ. ಈಗ ನಾವು ನಿಜವಾಗಿ ನಮ್ಮ ದುಸ್ಥಿತಿ ಏನು ಬಂದಿದೆ ಅಂದರೆ, ರಾಜಕಾರಣಿಗಳಿಗೆ ನಾವು ಎಲ್ಲ ವಹಿಸ್ಕೊಟ್ಟು ಬಿಟ್ಟಿದ್ದೇವೆ ಅಂತ. ಅವರೇ ದೇವರು ನಮಗೆ. ಆದರೆ ಅದು ಅಲ್ಲ, ಜನತೆಯ ಒಂದು ಏನು ಅವರ ಒಂದು ಕೂಗನ್ನು ಅವ್ರು ಕೇಳಲೇಬೇಕು. ಜನರ ಒಂದು ಈ ಅನುಭವಿಸ್ತಾ ಏನಿದ್ದಾರೆ, ಕಷ್ಟ ಅನುಭವಿಸ್ತಾ ಇದ್ದಾರೆ, ಅದನ್ನು ಅವ್ರು ಕೂಗಲನ್ನು ಕೇಳಲೇಬೇಕು ಅನ್ನೋ ಒಂದು ಆ ಒಂದು ದೃಷ್ಟಿಯಿಂದ ಹೋರಾಟ ಏನನ್ನು ಆರಂಭಿಸಿದ್ದೇವೆ. ನನಗನ್ಸುತ್ತೆ ಖಂಡಿತವಾಗೂ ನಾವು ಅದನ್ನು ನಿಲ್ಲಿಸ್ಲಿಕ್ಕೆ ಸಾಧ್ಯ. ಆದರೆ ಅದರಲ್ಲಿ ಮುಖ್ಯವಾಗಿ ನಾವು ನೋಡ್ತಾ ಇರೋದು ಪ್ರತಿಯೊಂದು ಅಂದರೆ ಜಾತಿ ಮತ ಪಂಥಗಳನ್ನು ಮರೆತು ಮುಂದಾದರೆ ಗುರುಗಳ ನೇತೃತ್ವದಲ್ಲಿ ಖಂಡಿತವಾಗೂ ನಾವು ಇದನ್ನು ಒಂದು ಸಫಲತೆ ಕಾಣ್ಬೋದು ಅಂತ. ಇತ್ತೀಚೆಗೆ ಈಗಿನ ಕಾರವಾರದಲ್ಲಿ ಕರಾವಳಿ ಉತ್ಸವ ನಡೀತು. ಕರಾವಳಿ ಉತ್ಸವ ಕೊನೆಯ ದಿನ ಮಾನ್ಯ ಉಪಮುಖ್ಯಮಂತ್ರಿಗಳು ಡಿ.ಕೆ. ಶಿವಕುಮಾರ್ ಅವರು, ನಮ್ಮ ಎಲ್ಲ ಶಾಸಕರು, ಕಾಂಗ್ರೆಸ್ನ ಶಾಸಕರು, ಉತ್ತರ ಕನ್ನಡ ಶಾಸಕರು ಇದ್ರು, ಅವರು ಪಕ್ಕದಲ್ಲೇ ನಿಂತ್ಕೊಂಡು ಸಮಸ್ತ ಸಾವಿರಾರು ಜನತೆ ಎದುರುಗಡೆ ನಾವು ಉತ್ತರ ಕನ್ನಡದಲ್ಲಿ ಬೇಡ್ತಿ ವರದಾ ಯೋಜನೆಯನ್ನ ಅಥವಾ ಅಘನಾಶಿನಿ ವೇದಾವತಿ ಯೋಜನೆಯನ್ನ, ಪ್ರಮುಖವಾಗಿ ಬೇಡ್ತಿ ವರದಾ ಯೋಜನೆಯನ್ನ ಅನುಷ್ಠಾನ ಮಾಡೇ ಮಾಡ್ತೀವಿ ಅಂತ ಸ್ಟೇಟ್ಮೆಂಟ್ ಕೊಡ್ತಾರೆ. ಇದಕ್ಕೆ ನಮ್ಮದೇ ಉತ್ತರ ಕನ್ನಡದ ಜನ ಚಪ್ಪಾಳೆ ತಡ್ತಾರೆ. ಈ ಒಂದು ಏನಿದೆ ನಾವ್ ಹೇಗ್ ನೋಡ್ಬೇಕು? ಈಗ ನೋಡಿ, ಈಗ ನಾನು ಮುಂಚೆ ಹೇಳಿದಾಗೆ ಈ ರಾಜಕಾರಣಿಗಳು ಚಪ್ಪಾಳೆ ತರಿಸ್ಕೊಳ್ಳಿಕ್ಕೆ ಸಲುವಾಗಿ ಇಂಥ ಹೇಳಿಕೆಗಳನ್ನು ಕೊಡ್ತಾರೆ. ಆದರೆ ನಿಜವಾಗಿ ನಮ್ಮ ಒಂದು ಬಲ ಏನಿದೆ ಅದು ಈ ಗ್ರಾಸ್ ರೂಟ್ ಲೆವೆಲ್ ಎಲ್ಲಿ ಆ ಹೋರಾಟ ನಡಿಬೇಕು ಆ ಶಕ್ತಿಯನ್ನು ನಾವು ಅಲ್ಲಿ ತೋರಿಸೋದು. ಅವ್ರು ಚಪ್ಪಾಳೆ ತಟ್ಟಲಿ, ಆದರೆ ನಿಜವಾಗಿ ಅವ್ರು ಬಂದು ಅಂಥ DPR ಇರಲಿ, ಬೇರೆ ಯಾವುದು ಮಾಡಲಿಕ್ಕೆ ನಾವು ಕೊಡೋದಿಲ್ಲ ಅಂತ ಹೇಳಿದ್ರೆ ಅವರ ಹೇಳಿಕೆಗೆ ಯಾವುದೇ ಒಂದು ಅರ್ಥ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಅಂದರೆ ನಮ್ಮ ಧ್ವನಿ ಗಟ್ಟಿಯಾಗಿ ಅಥವಾ ನಮ್ಮ ಸಂಘಟನೆ ಗಟ್ಟಿಯಾಗಿದ್ದರೆ DKC ಇರಲಿ ಅಥವಾ ಸಿದ್ದರಾಮಯ್ಯ ಹೇಳಿದರೂ ಸಹ ಅದನ್ನು ಕಾರ್ಯರೂಪಕ್ಕೆ ತರುವುದು ಅಸಾಧ್ಯ. ಯಾಕೆಂದರೆ ಉಪ್ಪಿನ ಸತ್ಯಾಗ್ರಹ ಮಾಡಿದಂಥ ಈ ಒಂದು ನಾಡಿನಲ್ಲಿ ನಾವು ಇದು ಒಂದು, ಈಗ ನಾನು ಹೇಳಿದ್ನಲ್ಲ ಆಗಲೇ, 40 ವರ್ಷದ ಇತಿಹಾಸದಲ್ಲಿ ಇಡೀ ಪಶ್ಚಿಮ ಘಟ್ಟದಲ್ಲಿ ಯಾವುದೇ ಅಡೆತಡೆ ಇಲ್ಲದಂತೆ ಹರಿಯುವ ಅಘನಾಶಿನಿ ಮತ್ತು ಬೇಡ್ತಿಯ ಒಂದು ಪರಂಪರೆ ಏನಿದೆ ಅದನ್ನು ರಾಜಕಾರಣಿಗಳ ತಮ್ಮ ಸ್ವಾರ್ಥಕ್ಕಾಗಿ ಅದನ್ನು ಮಾಡ್ತೇವೆ ಅಂದರೆ ಅದನ್ನು ತಡೆಯುವ ಶಕ್ತಿ ಅಂದರೆ ಆಧ್ಯಾತ್ಮಿಕ ಶಕ್ತಿ, ಜನಶಕ್ತಿ ಮತ್ತು ಎಲ್ಲ ರೀತಿಯ ಶಕ್ತಿ ಆ ಪ್ರಕೃತಿ ಮಾತೆ ನಮ್ಮಲ್ಲಿ ಕರುಣಿಸಿದಾಳೆ ಅಂತ ನನಗನ್ನಿಸ್ತಾ ಇದೆ. ಅದಕ್ಕೆ ಪ್ರೇರಕ ಮತ್ತು ಪೂರಕವಾಗಿ ನಮ್ಮ ಗುರುಗಳು ಮುನ್ನಿಟ್ಟಿರೋದ್ರಿಂದ ಖಂಡಿತವಾಗೂ ಅದಕ್ಕೆ ಒಂದು ದೈತ್ಯ ಶಕ್ತಿ ಬಲ ಬಂದಿದೆ. ಇನ್ನು ಅಂತಿಮವಾಗಿ ನೋಡೋದಾದ್ರೆ ಈ ಒಂದು ಬೇಡ್ತಿ ಅಘನಾಶಿನಿ ನದಿ ತಿರುವು ಯೋಜನೆ ಹೋರಾಟವನ್ನು ಗ್ರೌಂಡ್ ಲೆವೆಲ್ ಅಂದರೆ ರೂಟ್ ಲೆವೆಲ್ ಅಲ್ಲಿ ಹೇಗೆ ಹೋರಾಟವನ್ನು ಸಂಘಟನೆ ಮಾಡಬೇಕು, ಅದ್ರ ಜೊತೆಗೆ ನೀವು ಉಲ್ಲೇಖ ಮಾಡಿದ್ರಿ ಘಟಾನುಘಟಿ ಆದಂತ ಶಿವರಾಮ್ ಕಾರಂತ್ ಅವರು ಪ್ರಯತ್ನ ಪಟ್ಟರು ನಾವು ಕೈಗಾವನ್ನ ನಿಲ್ಲಿಸ್ಲಿಕ್ಕೆ ಆಗ್ಲಿಲ್ಲ ಅಂತ. ಇಂಥ ಮನಸ್ಥಿತಿ ಅಥವಾ ಉತ್ತರ ಕನ್ನಡದ ಅಂದ್ರೆ ಪರಿಸ್ಥಿತಿ ಇರುವಾಗ ನಾವು ಏನ್ ಮಾಡಿದ್ರು ಯೋಜನೆ ಬರುತ್ತೆ, ನಾವು ಹಾಗಾಗಿ ಹೋರಾಟ ಮಾಡೋದ್ರ ಅರ್ಥ ಇಲ್ಲ, ನಾವು ನಮ್ಮ ದಿನನಿತ್ಯ ಕೆಲಸ ನೋಡೋಣ ಹೇಳುವಂತ ಮೈಂಡ್ ಸೆಟ್ ಸಾಕಷ್ಟು ಜನರದಿದೆ. ಹಾಗಾಗಿ ಇವೆರಡು ವಿಚಾರ, ಒಂದ್ ಕಡೆ ಹೋರಾಟನೂ ಆಗ್ಬೇಕು, ಮತ್ತೊಂದ್ ಕಡೆ ಅಂದ್ರೆ ಜನರನ್ನು ಜಾಗೃತಿಗೊಳಿಸ್ಬೇಕು, ಅವರೊಂದು ಪಾಸಿಟಿವ್ ವೈಬ್ ಅನ್ನು ಕ್ರಿಯೇಟ್ ಮಾಡಬೇಕು. ಈ ಒಂದು ಪ್ರಕ್ರಿಯೆಯನ್ನು ನೀವು ಹೇಗೆ ನೋಡ್ತೀರಿ? ಇದಕ್ಕೆ ಯಾವ ರೀತಿ ಒಂದು ಸೊಲ್ಯೂಷನ್ ಕೊಡ್ತೀರಿ? ಇದಕ್ಕೆ ಈಗ ಅಂದ್ರೆ ತಳಮಟ್ಟದ ಹೋರಾಟ ಏನಿದೆ ಅದರಲ್ಲಿ ಆಯಾ ಮಟ್ಟದ ಅಂದರೆ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಮತ್ತು ವಾರ್ಡ್ ಮಟ್ಟದಲ್ಲಿ
ಇವತ್ತೇನು ಎಲೆಕ್ಷನ್ ಟೈಮ್ನಲ್ಲಿ ವಾರ್ಡ್ ಲೆವೆಲ್ನಲ್ಲಿ ಏನು ಒಂದು ಆರ್ಗನೈಸ್ ಮಾಡ್ತೇವಲ್ಲ, ಆ ರೀತಿ ಹೋರಾಟ ಅಂದರೆ ಆ ರೀತಿ ಸಂಘಟನೆ ನಾವು ತಯಾರಾಗಬೇಕು. ಅಂದರೆ ಪ್ರತಿಯೊಂದು ಪಂಚಾಯತ್ ಮಟ್ಟದಲ್ಲೂ ಆ ರೀತಿಯ ಸಂಘಟನೆ, ಅಂದರೆ ಕೇವಲ ಪುರುಷರು ಮಾತ್ರ ಅಲ್ಲ, ಮಹಿಳೆಯರು ಮುಂದಾಗಬೇಕು. ಮುಂದಾಗಿ ಅವರ ಒಂದು ಅಭಿಪ್ರಾಯವನ್ನು ತೆಗೆದುಕೊಂಡು ಅವರ ಬೆಂಬಲದೊಂದಿಗೆ, ಈ ಎಲ್ಲೋ ಬೇರೆ ಕಡೆ ಆಗ್ತಾ ಇದೆ ಅಂತಲ್ಲ, ತಮ್ಮ ಈ ಒಂದು ಸುರಂಗ ಮಾರ್ಗ ಎಲ್ಲಿ ಬರ್ಬೋದು, ಏನು ಬರ್ಬೋದು, ಯಾರಿಗೂ ಒಂದು ಏನು ಕಲ್ಪನೆ ಇಲ್ಲ, ಅದು ತಮ್ಮಲ್ಲೇ ಬರುತ್ತೆ, ಇಂಥ ಒಂದು ಅಪಾಯ ಬರ್ತಾ ಇದೆ ಹೇಳೋ ಒಂದು ಜನಜಾಗೃತಿಯನ್ನು ಮುಂಚೆ ಉಂಟು ಮಾಡಬೇಕು. ಎರಡನೇದಾಗಿ ಆ ಒಂದು ಸಂಘಟನೆ ಜೊತೆಗೆ ಇವತ್ತಿನ ಮಾಧ್ಯಮ ಏನಿದೆ ಇದನ್ನು ನಾವು ಬಳಸ್ಕೊಡ್ಬೇಕು. ಈಗ ವಿಶ್ವಂಬರ ಟಿವಿಯರೇ ಇರಲಿ, ಇದು ಇಂಥ ಒಂದು ಮಾಧ್ಯಮದ ಪ್ರಯೋಜನ ಅಪ್ಪಿಕೋ ಟೈಮ್ನಲ್ಲಿ ಯಾವುದೂ ಇರಲಿಲ್ಲ, ಬೇಡ್ತಿ ಸಮಯದಲ್ಲಿ ಏನೂ ಇರಲಿಲ್ಲ, ಆದರೂ ಸಹ ಅವ್ರು ಮಾಡಿದ್ರು. ಇವತ್ತು ಮಾಧ್ಯಮದ ಏನು ಸೋಷಿಯಲ್ ಮೀಡಿಯಾ ಮತ್ತು ಮಾಧ್ಯಮದ ಒಂದು ಪ್ರಭಾವ ಏನಿದು ಅಪಾರವಾದ. ಇವತ್ತು ನೀವು ವಿಶ್ವಂಬರ ಟಿವಿಲೇ ಇದ್ರ ಬಗ್ಗೆ ಏನು ಹಲವಾರು ಒಂದು ಏನು ಸೀರೀಸೇ ಮಾಡ್ತಾ ಇದ್ದಾರೆ, ಇದು ಬಹಳ ಮೆಚ್ಚುತಕ್ಕದ್ದು. ಹೀಗೆ ಸೋಷಿಯಲ್ ಮೀಡಿಯಾ ಬೇರೆ ಒಂದು ಸಂಘಟನೆ, ಬೇರೆ ಒಂದು ಮಾಧ್ಯಮಗಳನ್ನು ಸಶಕ್ತವಾಗಿ ಬಳಸ್ಕೊಂಡು ಪ್ರತಿಯೊಂದು ಮೂಲೆಯಲ್ಲೂ ತಲುಪುವ ಒಂದು ಪ್ರಯತ್ನ ಆಗಬೇಕು. ಇವತ್ತು ವಾಟ್ಸಪ್ ಗ್ರೂಪೇ ಇರಲಿ, ಸೋಷಿಯಲ್ ಮೀಡಿಯಾನೇ ಇರಲಿ, ರೀಲ್ಸೇ ಇರಲಿ, ಈ ಯುವ ಜನತೆಯನ್ನು ನಾವು ತೊಡಸ್ಕೊಳ್ದೆ ಹೋದರೆ ಬರೀ ನಾವು ಹಳೆ ಜನ ಹೇಳ್ತಾ ಹೋದ್ರೂ ನಡೆಯೋದಿಲ್ಲ. ಅದಕ್ಕಾಗಿ ಅವರಿಗೂ ಆ ಒಂದು ಅವಕಾಶವನ್ನು ನಾವು ಕೊಟ್ಟರೆ ಇದು ಗೋಲ್ಡನ್ ಆಪರ್ಚುನಿಟಿ ಅಂತ. ಯಾಕೆಂದರೆ ಇಡೀ ಒಂದು ಆ ಯುವ ಜನತೆ, ತಳಮಟ್ಟದ ಒಂದು ಸಂಘಟನೆ, ಇವರೆಲ್ಲ ಸೇರಿಕೊಂಡು ಒಂದು ಅಮೂಲ್ಯವಾದ ಒಂದು ಯುನೀಕ್ ಒಂದು ಮೂಮೆಂಟನ್ನು ಸೈಲೆಂಟ್ ವ್ಯಾಲಿ ನಂತರ ಇದು ಒಂದು ಸೈಲೆಂಟ್ ವ್ಯಾಲಿ ಪುನಃ ಆಗ್ಲಿಕ್ಕೆ ಸಾಧ್ಯ ಇದೆ. ಆದರೆ ಆ ಮಟ್ಟದಲ್ಲಿ ಕೆಲಸ ಆಗಬೇಕಾಗಿದೆ. ಅಂದರೆ ತಳಮಟ್ಟದಲ್ಲೂ ಬಂತು, ಸೋಷಿಯಲ್ ಮೀಡಿಯಾದಲ್ಲೂ ಬಂತು, ಮತ್ತು ರಾಜಕಾರಣಿಗಳಿಗೆ ಬಿಸಿ ತೊಡಿಸೋ ಕೆಲಸನೂ, ಇದೆಲ್ಲ ಜೊತೆಗೆ ಆದ್ರೆ ಮಾತ್ರ ಅದಕ್ಕೆ ಒಂದು ಪರಿಣಾಮಕಾರಿಯಾದ ರೂಪ ಕೊಡಬಹುದು ಅಂತ ನಾನು ಅನಿಸ್ತೇನೆ. ಜನರಲ್ಲಿ ಧನಾತ್ಮಕ ಭಾವನೆಯನ್ನು ಹೇಗೆ ಹೆಚ್ಚಿಸ್ಕೋಬೇಕು? ಧನಾತ್ಮಕ ಭಾವನೆ ಅಂದರೆ ಅವರಲ್ಲಿ ಈಗ ಏನು ನಮ್ಮ ಒಂದು ಕ್ಷೇತ್ರದ ವಿಶಿಷ್ಟತೆ ಅದನ್ನು ನಾವು ಮನಗಾಳಬೇಕು. ಅಂದರೆ ಈಗ ಒಂದು ಸಿಂಹಲಿಕ್ಕಾಗೆ ಲೈನ್ ಟೈಡ್ ಮಕ್ಕಾಕಿರುವುದಕ್ಕಾಗೇ ನಾವು ಅದನ್ನು ಮಾಡೋದ್ರ ಜೊತೆಗೆ ಇಡೀ ಜಗತ್ತಿನಲ್ಲಿ ನಮ್ಮಲ್ಲಿ ಇರುವಂಥ ಈ ಒಂದು ಕೃಷಿಯ ಪದ್ಧತಿ ಏನಿದೆ ಇದು ಸುಸ್ಥಿರ ಕೃಷಿ ಅಂತ ನಾವು ಸಸ್ಟೈನೇಬಲ್ ಡೆವಲಪ್ಮೆಂಟ್, ಅದರಲ್ಲಿ 1000 ವರ್ಷದವರೆಗಿನ ಇತಿಹಾಸ, ಅಂದರೆ ಇಂಥ ಒಂದು ಯಾವುದೇ ಅಪಾಯ ಇಲ್ಲದೇ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಮಾಡ್ಬೋದು ಹೇಳೋದೊಂದು ಇದನ್ನು ತೋರಿಸಿಕೊಟ್ಟಂತಹ ಪ್ರದೇಶ ಇದು. ಆ ಧನಾತ್ಮಕ ಭಾವನೆಯನ್ನು ಇಲ್ಲಿರುವಂಥ ವೈವಿಧ್ಯತೆ ಇರಲಿ ಅಥವಾ ಜೀವನ ಕ್ರಮ ಇರಲಿ, ನಮ್ಮಲ್ಲಿ ಆಹಾರ ಪದ್ಧತಿ ಇರಲಿ, ಇದು ಒಂದು ಅತ್ಯಮೂಲ್ಯವಾದ ಒಂದು ಸಂಸ್ಕಾರ ಸಂಸ್ಕೃತಿ. ಆ ವಿಚಾರವನ್ನು ಧನಾತ್ಮಕವಾಗಿ ಬಳಸ್ಕೊಂಡು ಆ ಪಾಸಿಟಿವ್ ನಮ್ಮಲ್ಲಿ ಏನು ಇವತ್ತಿದೆ ಅದನ್ನು ದೃಢಪಡಿಸುವತ್ತ ನಮ್ಮ ಗಮನ ಹರಿಸಬೇಕು ಅಂತ ನಾನು ಬೇಡ್ತಿ ಅಘನಾಶಿನಿ ನದಿ ತಿರು ಯೋಜನೆ ಸಂಬಂಧಪಟ್ಟ ಹಾಗೆ ಒಟ್ಟಾರೆಯಾಗಿ ಸಮಸ್ತ ಯೋಜನೆ ವಿರೋಧಿಸಿ ಜಿಲ್ಲೆಯ ಜನರಿಗೆ ನೀವು ಏನು ಕರೆ ಕೊಡ್ಲಿಕ್ಕೆ ಬಯಸ್ತೀರಿ? ಇವತ್ತು ನಮ್ಮ ಇಡೀ ಉತ್ತರ ಕನ್ನಡದ ಕ್ಷೇತ್ರ ಮಾತ್ರ ಅಲ್ಲ, ನಾನು ಹೇಳಿದಾಗೆ ಜಗತ್ತಿನಲ್ಲೇ ಇರುವಂಥ ಅಮೆಜಾನ್ ಕಾಡು ಏನಿದೆ ಅಂಥ ಪ್ರದೇಶ ಇರುವುದೇ ಕೆಲವೇ ಪ್ರದೇಶ, ಅಂದರೆ ಪಶ್ಚಿಮ ಘಟ್ಟದಲ್ಲಿ ಅಂಥ ಪ್ರದೇಶ ಅಘನಾಶಿನಿ ಮತ್ತು ಬೇಡ್ತಿ. ಅದಕ್ಕಾಗಿ ಅಂಥ ಅಮೂಲ್ಯವಾದ ಆ ಕಾಡನ್ನು, ಆ ಸಂಸ್ಕೃತಿಯನ್ನು ನಾವು ರಕ್ಷಣೆ ಮಾಡ್ಕೊಳ್ಳದೆ ಹೋದರೆ ಮುಂದೆ ನಮಗೆ ಅಪಾಯ ಕಟ್ಟಿಟ್ಟ ಬುತ್ತಿ. ಕೇವಲ ಒಂದು ರಾಜಕಾರಣಿಗಳ ತೇವಲಿಗಾಗಿ ನಾವು ಇದನ್ನು ಬಲಿ ಕೊಡದೆ ನಮ್ಮ ಮುಂದಿನ ಭವಿಷ್ಯದ ಜನಾಂಗಕ್ಕಾಗಿ ಇದನ್ನು ಉಳಿಸ್ಕೊಳ್ಳೋ ಹೋರಾಟ ಮಾಡೋಣ. ಅದಕ್ಕೆ ತಾವೆಲ್ಲರೂ, ಅಂದರೆ ಎಲ್ಲ ವೀಕ್ಷಕರು ಯಾರು ಇವತ್ತು ಇದನ್ನು ಮಾಧ್ಯಮದಲ್ಲಿ ಕೇಳ್ತಾ ಇದ್ದಾರೆ, ನಾವೆಲ್ಲ ಸೇರಿ ಜೊತೆಗೂಡಿ ಈ 11ನೇ ತಾರೀಕಿಗೆ ಇದು ಒಂದು ದೊಡ್ಡ ಸಮಾವೇಶದಲ್ಲಿ ಭಾಗವಹಿಸೋಣ. ಕೇವಲ ಅಲ್ಲಿಗೆ ನಿಲ್ಲಿಸದೆ ಅದನ್ನು ನಿರಂತರವಾಗಿ ಮುಂದುವರಿಸೋಣ. ಅಂದರೆ ಇದು ಒಂದು ಅಟೆಂಪ್ಟಿಗಾಗಿ ನಿಲ್ಲೋದಲ್ಲ, ನಿರಂತರವಾಗಿ ಮಾಡೋಣ. ಕಳೆದ 40 ವರ್ಷದ ಇತಿಹಾಸವನ್ನು ಪುನಃ ಅದನ್ನು ನೆನೆಸ್ಕೊಂಡು ಮುಂದಿನ 40 ವರ್ಷದ ಹೋರಾಟಕ್ಕೆ ಅಣಿಯಾಗೋಣ ಅಂತ ನನ್ನ ಒಂದು ಕರೆ. ಬೇಡ್ತಿ ವರದಾ ನದಿ ತಿರುವು ಯೋಜನೆ ಸಂಬಂಧಿಸಿ ಇವತ್ತಿನ ವಿಶೇಷ ಪ್ರೈಮ್ ಗೆಸ್ಟ್ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಉಪಸ್ಥಿತರಿದ್ದು ಅಭಿಪ್ರಾಯ, ಅನಿಸಿಕೆ ಮತ್ತು ಸವಿಸ್ತಾರವಾಗಿ ಮಾಹಿತಿಯನ್ನು ಹಂಚಿಕೊಂಡಿರ್ತಕ್ಕಂಥ ಶ್ರೀ ಪಾಂಡುರಂಗ ಹೆಗಡೆ ಇವರಿಗೆ ವಿಶ್ವಂಬರ ಟಿವಿ ವತಿಯಿಂದ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀವಿ.
ವಿಶ್ವಂಬರ ಟಿವಿ ಕುರಿತಾಗಿ ಒಂದೆರಡು ಅನಿಸಿಕೆಗಳನ್ನು ಹಂಚ್ಕೋಬೇಕಂತ ಕೇಳ್ಕೊತೀನಿ. ವಿಶ್ವಂಬರ ಟಿವಿಯ ನಮ್ಮ ಒಂದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸಶಕ್ತ ಒಂದು ಮಾಧ್ಯಮವಾಗಿ, ಅಂದರೆ ಜನರಿಗೆ ತಲುಪಲು ಬಹಳಷ್ಟು ವಿಷಯಗಳನ್ನು, ಬೇರೆ ಬೇರೆ ವಿಷಯಗಳನ್ನು, ಇವತ್ತು ಕೇವಲ ಬೇಡ್ತಿ ವರದಾ ಲಿಂಕ್ ಮಾತ್ರ ಅಲ್ಲ, ಧನಾತ್ಮಕವಾಗಿ ಪಾಸಿಟಿವ್ ಸ್ಟೋರೀಸನ್ನ ನೀವು ಹಲವಾರು ಮಾಡಿದಿರಿ. ಅದು ನಿಜವಾಗಿ ಮೆಚ್ಚತಕ್ಕದ್ದು. ಮತ್ತು ಇದು ಮತ್ತಷ್ಟು ಬಲಗೊಳ್ಳಿ, ಇಡೀ ಉತ್ತರ ಕನ್ನಡದಾದ್ಯಂತ ತಮ್ಮ ಧ್ವನಿಯನ್ನು ತಾವು ಪಸರಿಸಿ ಜನರಿಗೆ ಆ ಒಂದು ಜ್ಞಾನವನ್ನು, ಅವರ ಬೆಂಬಲವನ್ನು ತಾವು ಪಡೀಲಿ ಅಂತ ನನ್ನ ಒಂದು ಶುಭಾಶಯ. ಧನ್ಯವಾದ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.